ಸ್ಟೇಟ್ಮೆಂಟ್ ಮಾಡಿದ್ರೆ ಸ್ಟೇಟ್ಮೆಂಟ್ ಮಾಡಿ. ಈಗ DA ಸಡಿ ಏನ್ ಕೇಳಿದ್ರು ಅಂತ ಹೇಳಿ ಸರ್. ಏನೇನು ಅವ್ರು ಕೇಳಿದಾರೆ ಅವ್ರು ಕೊಟ್ಟಿದ್ದೀವಿ, ಮಾಧ್ಯಮದ ಹೇಳಕ್ಕಾಗ್ತದೆ ಅದು ಏನೇನು ಕೊಟ್ಟಿದ್ದೀವಿ, ಏನೇನು ಮಾಡಿದ್ದಾರೆ ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವ್ರ ಸ್ಟೇಟ್ಮೆಂಟ್ಗೆ ಅಗತ್ಯ ಏನೇನು ಮಾಹಿತಿ ಕೇಳಿದ್ರು ಅದೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಈಗ ಮತ್ತೆ ಯಾವಾಗಾರು ಬರ ಕೇಳಿದಾರ ಹೇಗೆ? ಈಗ ಅಗತ್ಯ ಇದ್ರೆ ಕಲ್ತೀವಿ ಅಂತ ಹೇಳಿದ್ರು, ಅದು ತಂದ್ರೆ ಬರ್ತೀವಿ ಅಂದ್ರೆ ಬರ್ತೀವಿ. ಒಬ್ಬ ನಿಮ್ಮ ಮಗ ಮೂವಿ ಒಂದು ಮಾಡ್ತಿದ್ದಾರೆ. ಆ ಮೂವಿನಲ್ಲಿ ಒಬ್ಬ ಹುಡುಗ ಡ್ರೋನ್ ಆಡ್ಸಕ್ ಹೋಗಿ ಒಂದಿಷ್ಟು ಅಲ್ಲ, ನಿಮ್ ಗಮನಕ್ಕೆ ಬಂತ ಸರ್? ಅದು ಗಮನಕ್ಕೆ ಬಂತು. ಅದು ಈಗ ಡ್ರೋನ್ ಅಂದ್ರೆ ಅವ್ರು ಒಂದು ಜಾಬ್ ಅವ್ರದ್ದು. ಈಗ ಫಿಲ್ಮ್ ಒಂದು ಶೂಟಿಂಗ್ ಮಾಡಬೇಕಾದ್ರೆ ಕ್ಯಾಮ್ರಾಮನ್ದು ಒಂದು ಜಾಬ್ ಇರ್ತದೆ, ಡ್ರೋನ್ ಅವ್ರದ್ದು ಒಂದು ಕೆಲಸ ಇರ್ತದೆ. ಅವನೇನೋ ಜಾಸ್ತಿ ಹೈಟ್ ಏನೋ ಹೋಗ್ಬಿಟ್ಟು ಆ ಡ್ರೋನ್ ಏನೋ ಹಾಳಾಗಿದೆ, ಡ್ಯಾಮೇಜ್ ಆಗಿದೆ ಅಂತ ಹೇಳಿ ಮಾಹಿತಿ ಬಂತು. ಈಗ ಅವ್ನು ಹೈಟ್ಗೆ ಹೋಗಿ ಅವ್ನು ಡ್ಯಾಮೇಜ್ ಮಾಡ್ಕೊಂಡ್ರೆ ಯಾರೇನು ಮಾಡ್ತಾರೆ ಸರ್? ಆರೋಪ ಅವನಿಗೆ ನಮ್ಮ ಮಗ ನನಗೂ ಗೊತ್ತಿಲ್ಲ, ನಾನು ಕೇಳಿ ಬಂದಿದ್ದ ನಾನು. ಅದೇನು ಅವನು ನಷ್ಟ ಆಗಿದೆ, ಆ ನಷ್ಟ ನಾನು ಕೊಡ್ತೀನಿ ಅಂತ ಮಗ ಒಪ್ಕೊಂಡಿದ್ದಾನಂತೆ. ಮಗ ಒಪ್ಕೊಂಡಿದ್ದಾನಂತೆ ಅವ್ನು ಕೊಡ್ತೀನಿ ಅಂತ. ಯಾರ್ದಾನ ಬಡವಂದೇನೆ ನಷ್ಟ ಆದ್ರೆ ಕೊಡಲ್ಲ ಅಂತ ಹೇಳಕ್ ಸರ್ ಅವನು ಆರೋಪ ಮಾಡ್ತಿಲ್ಲ. ಈಗ ತಪ್ಪು ಅವನೇ. ಅವನು ಎಷ್ಟು ಹೈಟ್ ಇರ್ತದೆ ಅಷ್ಟಲ್ಲೇ ಹೋಗ್ಬೇಕು. ಡೌನ್ ಅಂದ್ರೆ ಒಂದು ಲಿಮಿಟ್ ಇರ್ತದೆ, ಇಷ್ಟೇ ಹೈಟ್ ಹೋಗೋದು. ಈಗ ಜಾಸ್ತಿ ಹೈಟ್ ಯಾರು ಮಾಡಬೇಕು? ಅವನೇ ತಾನೇ ಮಾಡ್ಕೊಬೇಕು. ಯಾವ ಹೈಟ್ ಅಲ್ಲಿ ಹೋಗ್ಬೇಕು, ಏನ್ ಮಾಡಬೇಕು? ಹಂಗೂ ಪಾಪ ಅವ್ನು ಡ್ಯಾಮೇಜ್ ಆಗಿ